ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸೋಮವಾರದ್ದು ಲಾಗು ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಭೋಗಿ ಹಬ್ಬ ಅಂತ ಮಾಡ್ತಾರೆ. ಅದು ಭೋಗಿ ಹಬ್ಬ ಇತ್ತು ಇವತ್ತು. ಅದಕ್ಕೆ ನಾವು ಸಿಂಪಲ್ ಆಗಿಯೇ ಆಚರಣೆ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಹ್ಯಾಪಿ ಭೋಗಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾನು ಚಿಕ್ಕದಾಗಿ ಒಂದು ರಂಗೋಲಿಯನ್ನು ತೆಗೆದಿದ್ದೆ. ಬೆಳಗ್ಗೆನೇ ಎದ್ದು ರಂಗೋಲಿ ತೆಗೆದು ಸೌಜುನ ಮಲ್ಕೊಂಡಿದ್ದ. ಅಷ್ಟೊತ್ತಿಗೆ ನಾನು ಒಂದು ಸ್ವಲ್ಪ ಪರಿಶಿ ಒರೆಸ್ಕೋಬೇಕಂತ ಅನ್ಕೋತಾ ಇದ್ದೆ. ಆದರೆ ಸೌಜು ಒಂದು ಸ್ವಲ್ಪ ಎದ್ದೇ ಬಿಟ್ಟ. ನನಗೆ ಹೀಗೆ ಮಾಡಿಬಿಡ್ತಾನೆ ಅವನು. ಯಾವುದೋ ಕೆಲಸ ಮಾಡೋ ಆಗಿಬಿಡ್ತದೆ ಅಂತ ಅಂದ್ಕೊಂಡಿರ್ತೀನಿ, ಬಟ್ ಅಷ್ಟರೊಳಗೆ ಅರ್ಧಕ್ಕೆ ಸ್ಟಾಪ್ ಮಾಡಿಬಿಡ್ತಾನೆ. ಅವನು ಎದ್ರೊಳಗೆ ಮುಗಿಸ್. ನಾನು ಯಾವಾಗ ಹೇಳ್ತೀನಿ ಅವನು ನನ್ನ ಜೊತೆನೇ ಎದ್ಬಿಟ್ಟಿರ್ತಿದ್ದೆ ಯೂಶ್ವಲ್ ಆಗಿ. ಆದರೆ ಒಂದು ಸ್ವಲ್ಪ 15 ನಿಮಿಷ ಲೇಟಾಗಿ ಎದ್ದಿದ್ದಾನೆ ಅವನು. ಇವಾಗ ಅವನು ಮಾಡ್ತೀನಿ ಅಂತ ಹೇಳಿ ನಾನು ಕಸ ಹುಡುಗೆಲ್ಲ ಮಾಡಿದ್ದೆ. ಆಮೇಲೆ ಪರಿಶಿ ಒರೆಸ್ಬೇಕಂತಂದರೆ ಎದ್ಬಿಟ್ಟಿದ್ದಾನೆ ಅವನು. ಬೆಳಗ್ಗೆನೇ ನನಗೆ ನಮ್ಮ ಔಷಿ ಕಾಲ್ ಮಾಡಿದರು. ಅಲ್ಲೇ ನಮ್ಮ ಮನೆಯಲ್ಲೇ ಹಬ್ಬ ಆಚರಣೆ ಮಾಡೋಣ ಬಾ ಅಂತ ಹೇಳಿ. ಇವಾಗ ನಾನು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಇವತ್ತು ತಲೆ ತೊಳ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಲೈಟಾಗಿ ಕಾಡಿಗೆ ಹಚ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಕಾಣಿಸ್ತಾ ಇದೆ ಅಂತ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ಯಾಕಂದರೆ ಭೋಗಿ ಹಬ್ಬದ ದಿನ ಕಾಡಿಗೆ ಹಚ್ಕೋಬೇಕು ಫ್ರೆಂಡ್ಸ್. ಅದು ಅದರದ್ದು ಸ್ಪೆಷಲ್ ಭೋಗಿ ಹಬ್ಬದ ದಿನ. ಇವಾಗ ಸೌಜಿಗೆ ರೆಡಿ ಮಾಡಿಕೊಂಡು ನಮ್ಮ ಔಷಿ ಮನೆಗೆ ನಾನು ಇವಾಗ ಬಂದಿದ್ದೀನಿ. ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಸೌಜು ಅಲ್ಲಿ ಬರಟೆ ಎಲ್ಲ ಕಿತ್ತಾಡ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟ. ಅವನು ಯೂಶ್ವಲ್ ಆಗಿ ಯಾವಾಗ್ಲೂ ಅವ್ರ ಮನೇಲಿ ಹೋದರೆ ಒಂದು ಸ್ವಲ್ಪ ಹೊತ್ತು ಕೆಳಗೆ ಆಟ ಆಡಿ ಮೇಲ್ಗಡೆನೇ ಅವನದು ಯಾವಾಗಲೂ ಠಿಕಾಣಿ ಇರುತ್ತೆ. ಅಂದರೆ ಯೂಶ್ವಲ್ ಆಗಿ ಅವನು ಮೇಲ್ಗಡೆ ಜೋಕಾಲಿ ಇದೆಯಲ್ಲ ಅದನ್ನೇ ಆಡಲಿಕ್ಕೆ ಹೋಗ್ತಿರ್ತಾನೆ. ಈ ಸಲ ಅವ್ನಿಗೊಂದು ಸ್ವಲ್ಪ ಮೂಡ್ ಚೇಂಜ್ ಆಗಿತ್ತು. ಯಾಕೋ ಏನೋ ಕೆಳಗಡೆನೇ ಆಟ ಆಡ್ಲಿಕ್ಕತ್ತಿದ್ದ. ಎಷ್ಟೊತ್ತನ ನಾವು ಅದು ಇದು ಕಿತ್ತಾಡೋದು ಮಾಡೋದು ಎಲ್ಲನೂ ಈ ಥರನೇ ಮಾಡ್ತಾ ಇದ್ದ. ಅವನಿಗೆ ಒಂದು ಸ್ವಲ್ಪ ಹಿಡಿಯೋದು ಮಾಡೋದನ್ನ ಒಂದು ಸ್ವಲ್ಪ ಆಡುತ್ತಾ ಮತ್ತು ನಮ್ಮ ಔಷಧಿ ಜೊತೆನೂ ಒಂದು ಸ್ವಲ್ಪ ಮಾತಾಡ್ತಾ ಇದ್ದೆ. ನೋಡಿ ಫ್ರೆಂಡ್ಸ್, ಹೀಗೆ ಎಲ್ಲ ಕಿತ್ತಾಡ್ತಾ ಇದ್ದ. ನೋಡಿ ಫ್ರೆಂಡ್ಸ್, ನಮ್ಮ ಔಷಧಿ ಅವಾಗಲೇ ಪಟ್ ಪಟ್ ಅಂತ ಅಡುಗೆನೂ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಇವಾಗ ಇದು ಸಜ್ಜಿ ರೊಟ್ಟಿ ಅಂತ ಇದ್ದೀರಾ ಮತ್ತು ಈ ಥರ ಲಟ್ಟಿಸ್ತಾ ಇದ್ದೀರಾ ಅಂತ ಅಂತಿರಬಹುದು. ಇವತ್ತು ಹುಣ್ಣಿಮೆ ಅಲ್ಲ ಫ್ರೆಂಡ್ಸ್. ಇವತ್ತು ಹುಣ್ಣಿಮೆಯಲ್ಲಿ ನಾವು ರೊಟ್ಟಿ ಬಡಿಬಾರ್ದಲ್ಲ. ಅದಕ್ಕೆ ಮೌಶಿ ಅದನ್ನು ದೇವ್ರ ನೈವೇದ್ಯಕ್ಕಂತ ಹೇಳಿ ಇದನ್ನು ಲಟ್ಟಿಸಿ ಮಾಡ್ತಾ ಇದ್ದಾರೆ. ರೊಟ್ಟಿನೇ ನಾವು ಲಟ್ಟಿಸಿ ಮಾಡಬೇಕು ಇವತ್ತು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಬೇಕಾಗಿದ್ದೆಲ್ಲನೂ ರೊಟ್ಟಿ ಆಲ್ರೆಡಿ ಬಡಿದಿಟ್ಟಿದ್ರು. ಇದು ನೈವೇದ್ಯಕ್ಕಂತ ಅಷ್ಟೇ. ಸಂಕ್ರಾಂತಿ ಸ್ಪೆಷಲ್ ಸಜ್ಜಿ ರೊಟ್ಟಿ ಅಂತಲೂ ಸ್ಪೆಷಲ್ ಅಲ್ಲ, ಅದನ್ನು ಇವಾಗ ಲಟ್ಟಿಸಿ ಮಾಡ್ತಾ ಇದ್ದಾರೆ. ಈ ಥರ ತೆಳ್ಳಗೆ ಇದನ್ನ ಮಾಡ್ತಾ ಇದ್ರು. ಒಂದು ಟಿಪ್ಸ್ ಅಂತಂದರೆ ಫ್ರೆಂಡ್ಸ್, ಈ ಥರ ಲಟ್ಟಣಿಗೆ ಒಂದು ಸ್ವಲ್ಪ ಪ್ಲಾಸ್ಟಿಕ್ಕನ್ನು ಸುತ್ತಿದ್ರೆ ಅಂಟುಕೋದಿಲ್ಲ ಮತ್ತು ಸಲೀಸಾಗಿ ಬರುತ್ತೆ. ನೀಟಾಗಿಯೂ ರೊಟ್ಟಿ ತೆಳುವಾಗಿ ಲಟ್ಟಿಸ್ಬೋದು ಅಂತ ಹೇಳಿ ಅವರು ಸಜೆಷನನ್ನು ಕೊಟ್ಟಿದ್ದರು ಅವತ್ತು. ಇವಾಗ ಒಂದು ಸ್ವಲ್ಪ ಮೇಲ್ಗಡೆ ಬಿಳಿ ಎಳ್ಳನ್ನು ಹಚ್ತಾ ಇದ್ದಾರೆ. ನಮ್ಮ ಕಡೆ ಯಾವುದಿರುತ್ತೆ ಅದನ್ನು ಎಳ್ಳನ್ನು ಹಚ್ತಾರೆ. ಜಾಸ್ತಿ ಎಳ್ಳು ಮತ್ತು ಶೇಂಗಾ ಈ ಸಮಯದಲ್ಲಿ ತಿನ್ನಬೇಕಂತಾರಲ್ಲ ಫ್ರೆಂಡ್ಸ್. ಅದಕ್ಕೆ ಎಳ್ಳನ್ನು ಮೇಲ್ಗಡೆ ಒಂದು ಸ್ವಲ್ಪ ಡೆಕೋರೇಷನ್ಗೂ ಆಯಿತು, ನಮ್ಮದು ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೂ ಆಯಿತು ಅಂತ ಹೇಳಿ ಹಚ್ತಿರ್ತಾರೆ. ಸಂಕ್ರಾಂತಿಗೆ ಯಾವುದು ಸ್ಪೆಷಲ್ ಅಂದರೆ ಸಂಕ್ರಾಂತಿಗೆ ಎಳ್ಳು ಉಂಡೆ ಮತ್ತು ಇದಕ್ಕೆ ಸಜ್ಜಿ ರೊಟ್ಟಿನೇ ಸ್ಪೆಷಲ್ಲು. ಸೌಜುನು ಅಷ್ಟೊತ್ತಿಗೆ ಬಂದುಬಿಟ್ಟ. ಅಂಟಿ ಎಲ್ಲರೂ ಒಂದು ಸ್ವಲ್ಪ ನೈವೇದ್ಯಕ್ಕೆ ಅಂತ ಹೇಳಿ ರೊಟ್ಟಿ ಅಥವಾ ಎಲ್ಲ ಮಾಡಿ ಮುಗಿಸಿದ್ರು. ಸೌಜುನ ನಾವು ಮೇಲ್ಗಡೆ ಒಂದು ಸ್ವಲ್ಪ ಆಟ ಆಡಲಿಕ್ಕೆ ಕರ್ಕೊಂಡು ಹೋದೆ. ಅವನು ಮಲ್ಕೋತಾನೇನೋ ಅಂತೇಳಿ ಯೂಶ್ವಲ್ ಆಗಿ ಇವಾಗ ಮಲ್ಕೋತಿರ್ತಾನೆ. ಯಾವಾಗಲೂ 12 ಸುಮಾರತ್ತು ಮಲ್ಕೋತಾನೇನೋ ಅಂತ ಮಾಡಿದೆ. ಬಟ್ ಅವ್ನಿಗೆ ಆಟ ಆಡೋದನ್ನೇ ಹತ್ಬಿಟ್ಟಿತ್ತು. ನಮ್ಮ ಗೌಡು ಅಂದರೆ ನಮ್ಮ ಔಷಿ ಮಗ ಅವನಿಗೆ ಒಂದು ರಬ್ಬರ್ ಬಾಲ್ ಕೊಟ್ಟಿದ್ದ. ಅದನ್ನು ತೆಳಗಡೆ ಬೀಳಿಸ್ತಿದ್ದ ಮತ್ತು ಮೇಲ್ಗಡೆ ಹತ್ತಿದ್ದ. ಟೇರ್ ಕೇಸ್ನೆಲ್ಲ ಹತ್ತಿ ಮತ್ತು ಕೆಳಗೆ ಬೀಳಿಸಿದೆ ಮತ್ತು ತೊಗೊಂಡು ಬರ್ತಿದ್ದೆ. ಬರೀ ಇದನ್ನೇ ಮಾಡ್ತಾಯಿದ್ದೆ. ಗೌಡನು ಅವನ ಜೊತೆ ಆಟ ಆಡ್ತಾ ಇದ್ದ. ಹಾಗೆ ಹೀಗೆ ಅಂತ ಓಡಾಡ್ತಾ ಇದ್ದ. ಸೌಜುನ ಅವನಿಗೆ ಹಿಡಿಯೋಕ್ಕೆ ಬರೋದು ಮಾಡೋದು ಎಲ್ಲ ಮಾಡ್ತಾ ಇದ್ದ. ಅಲ್ಲಿ ಕ್ಯೂಬನ್ನು ಕೊಟ್ಟಿದ್ದ ಅವನಿಗೆ ಗೌಡು. ಆಟ ಆಡ್ತಾ ಇದ್ದ. ಅದನ್ನೂ ಒಂದು ಸ್ವಲ್ಪ ಆಟ ಆಡಿದೆ. ಎಲ್ಲ ಥರದ ಬೇರೆ ಬೇರೆ ರೀತಿಯಿಂದ ಬಾಲ್ಸು ಕ್ಯೂಬ್ಸು ಎಲ್ಲ ನಮಗೆ ಡಿಫ್ರೆಂಟ್ ಅನ್ನಿಸ್ತಾ ಇದ್ದು. ಅದನ್ನು ತೊಗೊಂಡು ಅವನು ಆಟ ಆಡ್ತಾ ಇದ್ದ. ನೋಡಿ ಫ್ರೆಂಡ್ಸ್, ನಮ್ಮ ಸೌಜಿಂದ ಇವಾಗ ಕಿತಾಪತಿ ಮಾಡ್ತಾನೆ. ಈ ಥರ ನನಗೇ ಅಂಜಿಸ್ತಾ ಇದ್ದ. ಈ ಥರ ಬಂದು ಮತ್ತೆ ವಾಪಸ್ಸು ಡಕ್ಕೋತಿದ್ದ. ನೋಡಿ ಫ್ರೆಂಡ್ಸ್, ಈ ಥರ ಕ್ಯೂಟಾಗಿ ಮಾಡ್ತಾ ಇದ್ದಾರೆ. ಹೀಗೆ ಮಕ್ಕಳು ಏನು ಮಾಡ್ತಿರ್ತಾವೇನೋ ಅಂದಾಜೆ ಹಿಡಿಯೋಕ್ಕಾಗಲ್ಲ. ಈ ಥರ ಕ್ಯೂಟಾಗಿ ಅವನ್ನೆಲ್ಲ ಥರ ಆಟ ಆಡ್ತಿದ್ದ. ಆಮೇಲೆ ಪೂಜೆಗೆ ಮಾಡಬೇಕಂತ ನೈವೇದ್ಯ ಹಿಡಿಬೇಕಂತ ನೋಡಿ ಫ್ರೆಂಡ್ಸ್. ಆಮೇಲೆ ಆಂಟಿ ಎಲ್ಲ ಹಿಡಿದಿದ್ರು ನೈವೇದ್ಯಕ್ಕೆ ಅಂತ ಹೇಳಿ. ಶೇಂಗಾ ಮತ್ತು ಬೆಲ್ಲ ಹಿಡಿದಿದ್ರು. ಯಾಕಂತಂದರೆ ಶೇಂಗಾದ ಹೋಳಿಗೆ ಆಲ್ರೆಡಿ ನಾವು
ತಿಂದಿದ್ವಿ ಅಂತ ಹಿಡಿಬಾರ್ದು ಅಂತೇಳಿ ದೇವ್ರ ನೈವೇದ್ಯಕ್ಕೆ ಬೇಡ ಅಂತ ಹೇಳಿ ರೊಟ್ಟಿ ಅಷ್ಟೇ ಮಾಡಿದ್ರು ನೋಡಿ. ಇದು ಬಜ್ಜಿ ಪಲ್ಯ ಅಂತ ಹೇಳಿ ಸಂಕ್ರಾಂತಿ ಸ್ಪೆಷಲ್ಲು. ಇದು ಬದನೇಕಾಯಿ ಭರ್ತಾ ಮಾಡಿದರು. ಎಷ್ಟು ಥರ ವೆರೈಟಿ ಮಾಡಿದರು ಆಂಟಿ ಅಂತಂದರೆ, ಸ್ಪೆಷಲಾಗಿ ಶೇಂಗಾದ ಹೋಳ್ಗೆ ಅಂತಂದು ಸೂಪರಾಗಿದ್ದು. ಶೇಂಗಾದ ಹೋಳ್ಗೆ ಮತ್ತು ಸಜ್ಜಿ ರೊಟ್ಟಿ ಅಂತ ಇದು ದಿನಕ್ಕೆ ತಿನ್ನಬೇಕು ಅಂತಾರೆ. ಅದನ್ನು ಸಖತ್ತಾಗಿದ್ದು. ಪಲ್ಯನೂ ಸೂಪರಾಗಿತ್ತು ಅವತ್ತು. ತುಪ್ಪ ಶೇಂಗಾದ ಹೋಳ್ಗೆ ಅದು ತಿನ್ಲಿಕ್ಕಂತೂ ಸೂಪರ್ ಆಗಿತ್ತು ಅವತ್ತು. ಸೌಜೂನ್ ಆ ಕಡೆ ಈ ಕಡೆ ಅಂತ ಎಳ್ದಾಡ್ದೆ ಇದ್ದ. ಅವ್ನಿಗೆ ಹೊಸ ಹೊಸ ಐಟಮ್ಸ್ ಏನೇನು ಸಿಗ್ತಾವಲ್ಲ ತೊಗೊಂಡು ಬರೋದು, ಆಟ ಆಡೋದು. ಅದನ್ನು ಮುಗಿಸಿದಾದ್ಮೇಲೆ ಮತ್ತೆ ಬೇರೆ ಕಡೆ ಹೋಗೋದು. ಇವಾಗ ತೆಳಗಡೆ ಹೋಗುಮಂತ ಹೇಳಿ ಅಂತ ಇದ್ದ ನನಗೆ. ಮತ್ತು ನಮ್ಮ ಔಷಿ ಇವಾಗ ಊಟಕ್ಕೆ ತಾಟಿಸ್ತಾ ಇದ್ದೀನಿ, ಇವಾಗ ಎಲ್ಲಿ ಹೊರಗಡೆ ಹೋಗ್ಬೇಡಿ, ಮತ್ತೆ ಸಾಯಂಕಾಲತ್ತು ಆಟ ಆಡ್ಲಿಕ್ಕತ್ತೀನಿ ಅಂತ ಹೇಳ್ತಾ ಇದ್ರು. ಬಟ್ ಅವ್ನು ಕೇಳ್ತಾನೆ ಇದ್ದಿದ್ದಿಲ್ಲ. ಅದು ಇದು ನೋಡಿ ಗ್ಲಾಸಲ್ಲಿ ಹೇಗೆಲ್ಲ ಕಿತ್ತಾಡ್ತಾ ಇದ್ದಾನೆ. ಅವ್ನು ಹಿಡಿಯೋದೇ ಈ ಥರನೇ, ನನಗೆ ಮಾಡೋದೇ ಕೆಲಸ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ನೀಟಾಗಿ ಹಚ್ಕೊಂಡಿದ್ದೆ ಪ್ಲೇಟ್ ನೋಡಿ ಫ್ರೆಂಡ್ಸ್. ಶೇಂಗಾದ ಹೋಳಿಗೆ ಮತ್ತು ಬಜ್ಜಿ ಪಲ್ಯ, ಇದು ಬಜ್ಜಿ ಪಲ್ಯ ಅಂತಾರೆ. ಎಲ್ಲ ಥರದ್ದು ಕಾಳು ಮತ್ತು ವೆಜಿಟೇಬಲ್ಸ್ ಕೂಡಿಸಿದ್ದು ಪಲ್ಯ ಮಾಡ್ತಾರೆ. ಅದಕ್ಕೆ ಬೋಗಿ ಪಲ್ಯ ಬಜ್ಜಿ ಪಲ್ಯನೂ ಅಂತಾರೆ ನಮ್ಮ ಸೈಡು. ಚಪಾತಿನೂ ಮಾಡಿದ್ದರು ಮತ್ತು ಬದನೇಕಾಯಿ ಭರ್ತಾ, ಮೊಸರು, ಶೇಂಗಾದ ಹಿಂಡಿ, ಉತ್ತರ ಕನ್ನಡ ಸ್ಪೆಷಲ್ಲು, ಉಳ್ಳಾಗಡ್ಡಿ ತಪ್ಪಲ, ಜವಾರಿ ಊಟ ಅಂತಾರಲ್ಲ ಅದು ಫ್ರೆಂಡ್ಸ್. ಇವಾಗ ಎಲ್ಲರಿಗೂ ಭೋಗಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇದ್ದೀನಿ. ಯೂಶ್ವಲ್ ಆಗಿ ನಮ್ಮ ಮನೆಯಲ್ಲಿ ನಾವು ಮಾಡ್ತಾಯಿದ್ವಿ, ಆದರೆ ಮೌಶಿ ಅಲ್ಲೆಲ್ಲಿ ಮಾಡ್ತಿದ್ದೆ, ನಮ್ಮ ಮನೇಲೇ ಸೆಲೆಬ್ರೇಟ್ ಮಾಡೋವಂತೆ ಬನ್ನಿ ಎಲ್ಲರೂ ಇಲ್ಲೇ ಅಂತ ಹೇಳಿ ಕರೆದಿದ್ರು. ಸೌಜು ಅದಕ್ಕೆ ನಾನು ಹೋಗಿದ್ವಿ. ಆಮೇಲೆ ಊಟ ಆಯಿತು ಫ್ರೆಂಡ್ಸ್. ನಮ್ಮದು ಊಟ ಆದಮೇಲೆ ಸೌಜು ಒಂದು ಸ್ವಲ್ಪ ಆಟ ಆಡಿದ್ದು. ಒಂದು 3:30 ಆಗಿತ್ತು. ಆವಾಗ ಅವ್ನಿಗೆ ನಿದ್ದೆ ಬಂತು. ಇವತ್ತಿನ ನಿದ್ದೆ ರುಟೀನು ಅವ್ನು ಚೇಂಜ್ ಮಾಡಿಬಿಟ್ಟೆ. ಇವಾಗ ಮಲ್ಕೊಂಡಿದ್ದಾನೆ ಫ್ರೆಂಡ್ಸ್. ಇವಾಗ ಮಲ್ಕೊಂಡು ಇನ್ನು ಯಾವಷ್ಟೊತ್ತಿಗೆ ಹೇಳ್ತಾನೇನೋ ಅಂತ ಅನ್ಕೋತಿದ್ದೆ. ಯಾಕಂದರೆ ಅವ್ನು ರುಟೀನ್ ಚೇಂಜ್ ಮಾಡಿಬಿಟ್ರೆ ರಾತ್ರಿ ಮಲ್ಗೋದೆಲ್ಲ ಲೇಟ್ ಮಾಡಿಬಿಡ್ತಾನೆ. ಯಾಕಂದರೆ ಒಂದೇ ಒಂದು ರುಟೀನ್ಗೆ ಅವನು ಅಡಿಕ್ಟ್ ಆಗಿದ್ರೆ ನಮಗೂ ಚಲೋ ಇರ್ತದೆ. ಅವ್ನು ಯಾವಾಗ ಹೇಳ್ತಾನೆ ಯಾವಾಗ ಹೇಳಂಗಿಲ್ಲ ಅಂತ ಹೇಳಿ ನಮ್ದು ಏನಾದರೂ ಕೆಲಸ ಇದ್ದೇವೆ ಅಂದರೆ ಅದಕ್ಕೆ ನಾವು ಏನಾದರೂ ಸೀಮಿತವಾಗಿ ಮಾಡ್ಕೋಬೋದು. ಇಲ್ಲ ನಾವು ಯಾವಾಗಲೂ ಬೇರೆ ಬೇರೆ ಟೈಮ್ ಹೇಳಿದ್ರೆ ನಮ್ಮ ಕೆಲಸನೂ ಅರ್ಧಂಬರ್ಧ ನಿಂತ್ಬಿಡ್ತೇವೆ ಅಂತ ಹೇಳಿ ಅನ್ಕೋತಾ ಇದ್ದೆ. ಇವಾಗ ನೋಡಿ ಫ್ರೆಂಡ್ಸ್, ತಲೆ ಎಲ್ಲ ತೊಳ್ಕೊಂಡಿದ್ದೆಲ್ಲ ಒಂದು ಸ್ವಲ್ಪ ಕೂದಲೆಲ್ಲ ಒಣಗಿದ್ದಾವೆ ಫ್ರೆಂಡ್ಸ್. ಇವಾಗ ಹಸಿ ಇದ್ದು ಫಸ್ಟಿಗೆ ಬಂದಾಗೆಲ್ಲ. ಇವಾಗ ಎಲ್ಲ ಕೂದಲೆಲ್ಲ ಒಣಗಿದ್ದು. ಇವಾಗ ಸೌಜು ಮಲ್ಕೊಂಡಿದ್ದಾನೆ ನೋಡಿ ಫ್ರೆಂಡ್ಸ್. ಅವ್ನ ಜೋಕಾಲಿ ಫೇವ್ರೇಟು. ಅದರಲ್ಲೇ ಅವನು ಎಷ್ಟೊತ್ತನ ಮಲ್ಕೊಂಡಿದ್ದ. ಒಂದು 5:30 ತನಕ ಮಲ್ಕೊಂಡಿದ್ದ ಅವತ್ತು. ಇನ್ನೂ ಮಲ್ಕೋಬೇಕು ಅಂತ ಇದ್ದ. ಆದರೆ ನಾನು ಜಾಸ್ತಿ ಮಲ್ಕೊಂಡ್ರೆ ಮತ್ತೆ ರಾತ್ರಿ ಮಲ್ಕೊಳ್ಳೋದೆಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ಅವನಿಗೆ ಸ್ವಲ್ಪ ಎದ್ದಿದ್ರೋಗೇ ನಾನು ಅವನಿಗೆ ಜಾಸ್ತಿ ಇನ್ನೊಂದು ಸಲ ಮಲಗಿಸ್ಲಿಕ್ಕೂ ಹೋಗಲಿಲ್ಲ. ಅವ್ನಿಗೆ ಎದ್ದು ಬಂದ್ಕೊಳ್ಳೇ ಅವಂಗೆಲ್ಲ ಹರಿವಾಡ್ಕೊಂಡು ಕೂತ್ಬಿಟ್ಟಿದ್ದಾನೆ ನೋಡಿ ಫ್ರೆಂಡ್ಸ್. ನಮ್ಮ ಗೌಡು ಏನಾದರೂ ಒಂದು ಅವನಿಗೆ ಕೊಡ್ತಾನೆ ಇದ್ದ ಸಾಮಾನು ಹಾಗೆ ಹೇಗಂತ. ಇವಾಗ ನೋಡಿ ಕ್ಯೂಬ್ಸತ್ತು ಎಲ್ಲ ಕೊಟ್ಟಿದ್ದಾನೆ. ಇವೆಲ್ಲ ಹೊಂದಿಸ್ಕೊಂಡು ಕೂಡ್ತಾ ಇದ್ದಾನೆ ಅವನು. ಎಷ್ಟೊತ್ತರ ಇದ್ರ ಜೊತೆನೇ ಆಟ ಆಡಿದ ಅವನು. ಏನಾದರೂ ಸಾಮಾನು ಹುಡ್ಕಾಡ್ಕೊಂಡು ಅವನು ಕೊಡ್ತಾನೆ ಇದ್ದ. ಇವಂಗೂ ವೆರೈಟಿ ಅನಿಸಿ ಅಂತ ಹೇಳಿ ಅವನು ಆಡ್ತಾನೆ ಇದ್ದ. ಇವಾಗ ಜೋಡಿಸ್ಕೋತು ಎಷ್ಟೊತ್ತನ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ. ನಮ್ಮದಂತೂ ಸಂಕ್ರಾಂತಿ ಹೀಗಿತ್ತು ನೋಡಿ ಫ್ರೆಂಡ್ಸ್. ಸ್ಪೆಷಲ್ ಆಗಿತ್ತು ಸೌಜನ್ ಜೊತೆ. ನಮ್ಮ ಔಷಿ ಮನೆಯಲ್ಲಿ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ನಿಮ್ಮ ಸಂಕ್ರಾಂತಿ ಹಬ್ಬದಲ್ಲಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಎಲ್ಲರಿಗೂ ಸಂಕ್ರಾಂತಿಗೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸಂಕ್ರಾಂತಿ ಹಬ್ಬ ದೊಡ್ಡ ಜಾತ್ರೆ ನಡೆಯುತ್ತೆ. ಅದಕ್ಕೆಲ್ಲರೂ ಬರ್ರಿ ಅಂತ ಹೇಳಿ ಕೇಳ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಒಂದು ಜೊತೆ ಆಟ ಆಡಿದಾದ್ಮೇಲೆ ಒಂದು ಸ್ವಲ್ಪ ಸೆಲ್ಫಿ ಕ್ಲಿಕ್ ಮಾಡ್ಕೋತಾ ಇದ್ವಿ. ಹಾಗೆ ಹೇಗೆ ಕ್ಲಿಕ್ ಮಾಡ್ಕೋದ್ರಲ್ಲೇ ನಮ್ಮ ಮನೆಗೆ ಬಂದ್ವಿ. ಆಮೇಲೆ ನಮ್ಮ ಮನೇಲಿ ಹೋಗಿ ಮತ್ತೆಲ್ಲಿ ಮಾಡ್ಕೋತೀಯ ಅಂತ ಹೇಳಿ ಎಷ್ಟೊತ್ತರ ಪಲ್ಯ ಮತ್ತು ಚಟ್ನಿ ಮತ್ತು ಎಷ್ಟೋ ಶೇಂಗಾದ ಹೋಳ್ಗೆ ಮತ್ತು ರೊಟ್ಟಿ ಎಲ್ಲನೂ ಅವ್ರು ಕಟ್ಟಿದ್ರು ಫ್ರೆಂಡ್ಸ್. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮ ಸಿಂಪಲ್ ಆಗಿದ್ದು ಸಂಕ್ರಾಂತಿ ಭೋಗಿ ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು